ಅಮೆರಿಕದ 47ನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರ ಸ್ವೀಕರಿಸಿದ ಮೊದಲ ದಿನವೇ ಕೃತಕ ಬುದ್ಧಿಮತ್ತೆ AI ತಂತ್ರಜ್ಞಾನಕ್ಕೆ $500 ಬಿಲಿಯನ್ ಇನ್ವೆಸ್ಟ್ ಮಾಡ್ತಿದ್ದಾರೆ. ಈ ಪ್ರಾಜೆಕ್ಟ್ ಮೂಲಕ AI ಕ್ಷೇತ್ರದಲ್ಲಿ ಅಮೆರಿಕ ತನ್ನ ಮುನ್ನಡೆಯನ್ನು ಮತ್ತಷ್ಟು ಬಲಪಡಿಸಲು ಉದ್ದೇಶಿಸಿದೆ. ಈ ಪ್ರಾಜೆಕ್ಟ್ ಹೆಸರು ಸ್ಟಾರ್ಗೇಟ್ ಎಂದು. ಅಮೆರಿಕದ ಮನುಷ್ಯನಿಗಿಂತ ಪವರ್ಫುಲ್ AIನ ಸೃಷ್ಟಿ ಮಾಡಲು ಹೊರಟಿದೆ. ಈ ಪ್ರಾಜೆಕ್ಟ್ಗೆ ಇಡೀ ಜಗತ್ತಿಗೆ ಗೊತ್ತಿರೋ ಓಪನ್ AI ಕೂಡ ಸಪೋರ್ಟ್ ಮಾಡ್ತಾ ಇದೆ. ಈ ಸ್ಟಾರ್ಗೇಟ್ AI ಇಡೀ ಜಗತ್ತನ್ನೇ ಚೇಂಜ್ ಮಾಡೋ ಕೆಪಾಸಿಟಿ ಇದೆ ಎಂದು ಹೇಳುತ್ತಿದ್ದಾರೆ. ಸ್ಟಾರ್ಗೇಟ್ ಪ್ರಾಜೆಕ್ಟ್ಗೆ $500 ಬಿಲಿಯನ್ ಇನ್ವೆಸ್ಟ್ ಮಾಡ್ತಿದ್ದಾರೆ. $500 ಬಿಲಿಯನ್ ಅಂದರೆ ಎಷ್ಟು ದುಡ್ಡು ಅಂತ ಗೊತ್ತಾ ಫ್ರೆಂಡ್ಸ್? $1 ಬಿಲಿಯನ್ ಅಂದರೆ 8,500 ಕೋಟಿ ರೂಪಾಯಿ. ಹಾಗಾದರೆ 500 ಬಿಲಿಯನ್ ಅಂದರೆ ನೀವೇ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಅಮೌಂಟ್ ಆಗುತ್ತೆ ಅಂತ. ಇಮ್ಮಿಡಿಯೇಟ್ಲಿ ಈಗ $100 ಬಿಲಿಯನ್ ಅನೌನ್ಸ್ ಮಾಡಿದ್ದಾರೆ ಅಂತ ಆಲ್ರೆಡಿ. ನೆಕ್ಸ್ಟ್ 4 ಇಯರ್ಸಲ್ಲಿ $500 ಬಿಲಿಯನ್ ಇನ್ವೆಸ್ಟ್ ಮಾಡ್ತಾರಂತೆ ಈ ಸ್ಟಾರ್ಗೇಟ್ ಪ್ರಾಜೆಕ್ಟಿಗೆ. ಇದು ವಿಶ್ವದ ಅತಿ ದೊಡ್ಡ AI ಪ್ರಾಜೆಕ್ಟ್. AI ಮೀನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್. AI ಈಗ ಇಡೀ ಪ್ರಪಂಚವನ್ನೇ ಅಲ್ಲಾಡಿಸ್ತಾ ಇರೋ ಒಂದು ಸೂಪರ್ ಪವರ್. ಟ್ರಂಪ್ ತಾವು ಅಧಿಕಾರಕ್ಕೆ ಬಂದ 2ನೇ ದಿನವೇ ಇಂತಹ ಮಹಾ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಇದಲ್ಲದೆ ಟ್ರಂಪ್ ಅವರು ಹೊಸ ತೆರಿಗೆ ನೀತಿಗಳನ್ನು ಜಾರಿಗೆ ತರುವುದಾಗಿ ಅನೌನ್ಸ್ ಕೂಡ ಮಾಡಿದ್ದಾರೆ. ಇದು ಭಾರತ ಸೇರಿದಂತೆ ಅನೇಕ ದೇಶಗಳಿಗೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಟ್ರಂಪ್ ಅವರು ಸಡನ್ ಆಗಿ ಇಂಥ ಡಿಸಿಷನ್ ತಗೊಳ್ಳೋಕ್ಕೆ ಏನು ಕಾರಣ, ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ. ಈ ಸ್ಟಾರ್ಗೇಟ್ ಪ್ರಾಜೆಕ್ಟ್ ಸ್ಟಾರ್ಟ್ ಆದರೆ ಅಮೆರಿಕದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳು ಸೃಷ್ಟಿ ನಿರೀಕ್ಷಿಸಲಾಗಿದೆ. ಟ್ರಂಪ್ ಇದನ್ನು ಆರಕಲ್, ಸಾಫ್ಟ್ ಬ್ಯಾಂಕ್ ಮತ್ತು ಓಪನ್ AI ಸಂಸ್ಥೆಗಳೊಂದಿಗೆ ಕೈ ಜೋಡಿಸಿ ಈ ಮಹತ್ತರ ಯೋಜನೆ ರಚನೆಯಾಗಿದೆ. 10 ದೊಡ್ಡ ಡಾಟಾ ಸೆಂಟರ್ಗಳನ್ನು ಟೆಕ್ಸಾದಲ್ಲಿ ನಿರ್ಮಿಸಲಾಗುತ್ತಿದೆ ಆ್ಯಂಡ್ ನೆಕ್ಸ್ಟ್ 4 ಇಯರ್ಸಲ್ಲಿ 20 ಡಾಟಾ ಸೆಂಟರ್ಗಳನ್ನು ಕಟ್ಟುವ ಗುರಿ ಇದೆ ಅಂತ ಅಮೆರಿಕ ಸರ್ಕಾರಕ್ಕೆ. ಮೆಡಿಕಲ್ ಕ್ಷೇತ್ರದಲ್ಲಿ ಕೂಡ ಇದು ತುಂಬ ಕ್ರಾಂತಿಯನ್ನು ಮಾಡುತ್ತದೆ. ಆರಕಲ್ ಮುಖ್ಯ ತಂತ್ರಜ್ಞಾನಾಧಿಕಾರಿ ಲ್ಯಾರಿ ಎಲಿಸನ್ ಪ್ರಕಾರ ಎಲೆಕ್ಟ್ರಾನಿಕ್ ಆರೋಗ್ಯ ದಾಖಲೆಗಳ ನಿರ್ವಹಣೆಯು ದೊಡ್ಡ ಕ್ರಾಂತಿಯನ್ನು ತರಲಿದೆ. ಗ್ರಾಮೀಣ ಪ್ರದೇಶದ ವೈದ್ಯರು ಸ್ಕ್ಯಾನ್ ಬೋರ್ಡ್ ಅಥವಾ ಸ್ಟೋರ್ ಕೆಟರಿಂಗ್ ಆಸ್ಪತ್ರೆಗಳು ವೈದ್ಯರು ಬಳಸುವ ವೈದ್ಯಕೀಯ ವಿಧಾನಗಳನ್ನು ಪ್ರವೇಶಿಸಿ ಹೆಚ್ಚಿನ ಗುಣಮಟ್ಟದ ಚಿಕಿತ್ಸೆಯನ್ನು ನೀಡಲು ಈ ತಂತ್ರಜ್ಞಾನ ಸಹಾಯ ಮಾಡಲಿದೆ. ಈ ಸ್ಟಾರ್ಗೇಟ್ ಪ್ರಾಜೆಕ್ಟ್ ಇಡೀ ಮನುಕುಲದ ದೊಡ್ಡ ಪ್ರಾಜೆಕ್ಟ್. ಇದಕ್ಕೆ ಮುಂದಿನ 4 ವರ್ಷಗಳು $500 ಬಿಲಿಯನ್ ಇನ್ವೆಸ್ಟ್ ಮಾಡಲಿದ್ದಾರೆ. ಇದು ಹೆಚ್ಚು ಕಡಿಮೆ ಇಸ್ರೇಲಿನ GDPಗೆ ಸಮಾನ. ಇದನ್ನು ಇಂಡಿಯನ್ ರುಪೀಸ್ಗೆ ಹೇಳೋದಾದರೆ 42 ಲಕ್ಷ ಕೋಟಿ. ಜಪಾನಿನ ಸಾಫ್ಟ್ ಗ್ರೂಪ್ ಬ್ಯಾಂಕ್ ಈ ಸ್ಟಾರ್ಗೇಟ್ನ ಹಣಕಾಸಿನ ವ್ಯವಸ್ಥೆಯನ್ನು ನೋಡಿಕೊಳ್ಳುವುದಾಗಿ ಭರವಸೆ ನೀಡಿದೆ. ಬಟ್ ಕಂಪನಿಯ ಸಂಪೂರ್ಣ ಆಪರೇಟಿಂಗ್ ಅನ್ನು ಓಪನ್ AI ಮಾಡುತ್ತೆ. ಸಾಫ್ಟ್ ಬ್ಯಾಂಕ್ CEO ಈ ಕಂಪನಿಯ ಚೇರ್ಮನ್ ಆಗಿರ್ತಾರೆ. ಹಾಗೆ ಟೆಕ್ ದಿಗ್ಗಜರಾದ ಮೈಕ್ರೋಸಾಫ್ಟ್ ಮತ್ತು ಚಿಪ್ ದಿಗ್ಗಜರಾದ ನಿವಿಡಿಯಾ ಹಾಗೂ ARM ಇವರು ಟೆಕ್ನಿಕಲ್ ಪಾರ್ಟ್ನರ್ಸ್ ಆಗಿರ್ತಾರೆ. ಈ ಸ್ಟಾರ್ಗೇಟ್ ಪ್ರಾಜೆಕ್ಟ್ನಿಂದ ಅಮೆರಿಕದಲ್ಲಿ AI ಸೂಪರ್ ಪವರ್ ಆಗುತ್ತದೆ. ಇದುವರೆಗೂ ಇಡೀ ಜಗತ್ತಲ್ಲೇ AI ಪ್ರಾಜೆಕ್ಟ್ಗೆ ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಅಂದರೆ $100-200 ಬಿಲಿಯನ್ ಅಮೌಂಟ್ ಆಗಿರ್ಬೋದು. ಆದರೆ ಅಮೆರಿಕ ಒಂದೇ $500 ಬಿಲಿಯನ್ ಇನ್ವೆಸ್ಟ್ ಮಾಡ್ತಾ ಇದೆ ಅಂದರೆ ಬಹಳ ಇಂಟ್ರೆಸ್ಟಿಂಗ್. ಈ ಅಮೆರಿಕ ಮೋಸ್ಟ್ ಪವರ್ಫುಲ್, ಮೋಸ್ಟ್ ಅಡ್ವಾನ್ಸ್ ಆ್ಯಂಡ್ ದೇವರಂತೆ ಇರುವ AIಯನ್ನು ಸೃಷ್ಟಿ ಮಾಡಲು ಹೊರಟಿದ್ದಾರೆ. ಸ್ಟಾರ್ಗೇಟ್ ಪ್ರಾಜೆಕ್ಟ್ ಮೂಲಕ AI ಟೆಕ್ನಾಲಜಿ ಹೊಸ ಎತ್ತರ ತಲುಪಲಿದೆ. ಅಮೆರಿಕದ ಜನತೆಗೆ ಮತ್ತು ಆರ್ಥಿಕತೆಗೆ ಇದು ಹೇಗೆ ಪ್ರಯೋಜನಕಾರಿಯಾಗಲಿದೆ ಎಂಬುದು ಎಲ್ಲರಿಗೂ ಕುತೂಹಲಕಾರಿ ಹೆಚ್ಚಿದೆ. ಸ್ಟಾರ್ಗೇಟ್ ಮುಂದಿನ ಪೀಳಿಗೆ AIಗೆ ಶಕ್ತಿ ನೀಡಲು ಭೌತಿಕ ಮತ್ತು ವರ್ಚುವಲ್ ಮೂಲ ಸೌಕರ್ಯವನ್ನು ನಿರ್ಮಿಸುತ್ತಿದೆ. ಸ್ಟಾರ್ಗೇಟ್ನ ಪ್ರಾಜೆಕ್ಟ್ ಮೊದಲ ಡೇಟಾ ಕೇಂದ್ರಗಳು ಈಗಾಗಲೇ ಟೆಕ್ಸಾಸ್ನಲ್ಲಿ ನಿರ್ಮಾಣ ಹಂತದಲ್ಲಿದೆ ಎಂದು ಒರಾಕಲ್ ಅಧ್ಯಕ್ಷ ಲ್ಯಾರಿ ಎಲಿಸನ್ ಹೇಳಿದ್ದಾರೆ. ತಲಾ 500,000 ಚದರ ಅಡಿಗಳಷ್ಟು 20 ಡಾಟಾ ಸೆಂಟರ್ಗಳನ್ನು ನಿರ್ಮಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. AI ತುಂಬ ಅಡ್ವಾನ್ಸ್ ಆ್ಯಂಡ್ ಪವರ್ಫುಲ್ ಆಗಿರುವುದರಿಂದ ಅಮೆರಿಕವು ಹಿಂದೆಂದಿಗಿಂತಲೂ ಡೆವಲಪ್ಮೆಂಟ್ ಹೊಂದುತ್ತದೆ ಹಾಗೂ ಇದು ಅಮೆರಿಕದ ಸುವರ್ಣ ಯುಗವಾಗಲಿದೆ ಎಂದು ಡೊನಾಲ್ಡ್ ಟ್ರಂಪ್ ಎಲ್ಲರ ಮುಂದೆಯೂ ಹೇಳಿದ್ದಾರೆ. ಸೊ ಗೈಸ್, 4 ವರ್ಷದ ನಂತರ ಸ್ಟಾರ್ಗೇಟ್ ಪ್ರಾಜೆಕ್ಟ್ ಎಷ್ಟು ಡೆವಲಪ್ಮೆಂಟ್ ಆಗಿರುತ್ತಂತೆ ನಾವು ನೋಡೋಣ. ನಾವು ಇರ್ತೀವಲ್ಲ, ಅವ್ರಿಗೂ ಒಳ್ಳೆಯದಾಗಲಿ, ಸಕ್ಸಸ್ಫುಲ್ ಆಗಲಿ ಅಂತ ನಾವು ವಿಶ್ ಮಾಡೋಣ. ನನ್ನ ವಿಡಿಯೋನ ವೀಕ್ಷಿಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗೈಸ್.